ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ನಾನು ಇವಾಗ ಸಂಜೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದು ಈಗ 5:30 ಆಗಿದೆ ಆಲ್ರೆಡಿ. ಸೊ ಈಗ ನಾನು ಕಾಫಿ ಮಾಡಬೇಕು, ನನ್ನ ಮಕ್ಳಿಗೆ ಹಾಲು ಕಾಯಿಸ್ಬೇಕು. ನನ್ನ ಬಂಟಿಗೆ ಹಾಲು ಕುಡಿತೀಯಮ್ಮ ನೀನು, ನನ್ನ ಮಗಳಿಗೆ ಆ್ಯಪಲ್ ಬೇಕು ಅಂತ ಇದ್ದಾಳೆ. ಹಾಲು ಕುಡಿ, ಆಮೇಲೆ ಆ್ಯಪಲ್ ತಿನ್ನು ಅಂತ ಅಂದರೆ ಕೇಳ್ತಾನೆ ಇಲ್ಲ. ಹೇಳಲಿಕ್ಕೆ ಆಮೇಲೆ ತಿನ್ನಮ್ಮ, ಆಮೇಲೆ ಮಲಗುವಾಗ. ಈಗ ಹಾಲು ಕುಡಿ. ಇವಾಗಲೇ ಬೇಕು. ನಾ ಆ್ಯಪಲ್ ಕೊಡೋ ತನಕ ಬಿಡಲ್ಲ ನನ್ನ ಮಗಳು. ರೆಡಿ ಮಾಡಿ ಇಟ್ಟಿದ್ದಾಳೆ, ಇದನ್ನ ಕುಯ್ ಕೊಡಬೇಕು ಅಂತ. ಕಟ್ ಮಾಡಿ ಕೊಡಬೇಕು, ಇಲ್ಲ ಅಂದ್ರೆ ನಾನು ಬಿಡಲ್ಲ. ಇಬ್ರು ಅಲ್ವೇನೋ ನೋಡಿ. ಏನಂತಾಳೆ, ಅವನ್ನ ಮಾತ್ರ ಎತ್ಕೊಳ್ತೀಯ, ನನ್ನ ಮಾತ್ರ ನೀನು ಎತ್ಕೊಳ್ಳಲ್ಲ ಯಾಕಮ್ಮ ಅಂತ ಕೇಳ್ತಾಳೆ. ಬನ್ನಿ ಬಾ ತೋರಿಸ್ತೀನಿ. ಹಾಯ್ ಮಾಡ್ತೀನಿ, ನೀನು ಹಾಯ್ ಮಾಡಬೇಕು. ಬೇರೆ ಅತ್ತ ನೀನ್ ಇಲ್ಲಿ ಬಂಟಿ, ನೀನ್ ಇಲ್ಲಿ ಹಾಕೊಂಡು ಎತ್ಕೊಳ್ಳೋಣ. ನೋಡಿ ಇವಾಗ ಅವ್ನ್ ಬಿಟ್ರೆ ಅವ್ನ ಅಳ್ತಾನೆ. ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್. ಏನ್ ಹೇಳ್ತೀಯ ಹೇಳು, ಏನ್ ಹೇಳ್ತೀಯ? ಮಾತಾಡಲ್ಲ ಅಂದ್ರೆ ಇಷ್ಟೇ ನಮ್ ಲಿಖಿತ. ಕ್ಯಾಮ್ರಾ ಆನ್ ಮಾಡೋ ತನಕ ಹಂಗೇನೆ ಮಾತಾಡ್ತೀನಿ ಅಂತಾಳೆ. ಸೊ ಮತ್ತೆ ಮಾತಾಡೋ ಅಂದಾಗ ಏನು ಮಾತಾಡಲ್ಲ. ಬೇರೆ ಟೈಮಲ್ಲಿ ತುಂಬ ಮಾತಾಡ್ತಾಳೆ. ಸೊ ಕ್ಯಾಮ್ರಾ ಮುಂದೆ ಏನು ಮಾತಾಡಲ್ಲ. ಓಕೆ ಫ್ರೆಂಡ್ಸ್, ನಾನು ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡೋಣ, ಇವತ್ತು ನಿಮಗೆ ಸಬ್ಬಕ್ಕಿಯಿಂದ ಬೇಳೆ ಹಾಕಿ ಸಾಂಬಾರು ಮಾಡೋಣ ಬಸ್ಸಾರು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಇನ್ನು ಇದೆಲ್ಲ ಕ್ಲೀನ್ ಮಾಡಬೇಕು, ಇನ್ನೂ ಕ್ಲೀನ್ ಮಾಡಿಲ್ಲ. ನೋಡೋಣ ಹೇಗಾಗುತ್ತೆ. ಫಸ್ಟಿಗೆ ಹಾಲು ಕಾಯಿಸ್ಬಿಟ್ಟು ಸೊ ನಾನು ಟೀ ಮಾಡಿ ಕುಡಿದ್ಬಿಟ್ಟು ಮತ್ತೆ ಸೊ ಇದು ಸಾಂಬಾರು ರೆಡಿ ಮಾಡಬೇಕು. ಸೊ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನನ್ನ ತನಕ ವಿಡಿಯೋ ನೋಡಿ ಸ್ಕಿಪ್ ಮಾಡ್ದಿಲ್ದಂಗೆ. ಮತ್ತು ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಸೊ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಇವಾಗಷ್ಟೇ ನಾನು ಕಾಫಿ ಎಲ್ಲ ಆಯಿತು. ಇವಾಗ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ತೊಳೆದು ಸೊ ಅದನ್ನೆಲ್ಲ ಕಟ್ ಮಾಡ್ಕೊತೀನಿ. ನೋಡೋಣ ಈ ರೆಸಿಪಿನ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫೈನಲಾಗಿ ಇವಾಗಷ್ಟೇ ನಾನು ಸಬ್ಬಕ್ಕಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡೆ. ಇವಾಗ ನಾನು ಬೇಳೆ ಇಡೋದಕ್ಕೆ ಅಂತೇಳಿ ಪಾನ್ ತೊಗೊಂಡಿದ್ದೀನಿ. ಈಗ ನಾನು ತೊಗರಿಬೇಳೆ ಬಂದು 1.5 ಕಪ್ ಹಾಕ್ತಾಯಿದ್ದೀನಿ. 1.5 ಇಲ್ಲ 2 ಕಪ್ ಹಾಕ್ತಾಯಿದ್ದೀನಿ. ಸೊ ಬೇಕಾಗುತ್ತೆ 2 ಕಪ್ಪು. ನಾವು ಸ್ವಲ್ಪ ಪಲ್ಯ ಮಾಡೋದ್ರಿಂದ ತೊಗರಿಬೇಳೆ 1.5 ಕಪ್ ಬೇಕಾಗುತ್ತೆ. ಸೊ ನಾನು 1.5 ಇಂದ 2 ಕಪ್ ಹಾಕ್ತಾಯಿದ್ದೀನಿ. 2 ಕಪ್ ತೊಗರಿಬೇಳೆ ಹಾಕಿಬಿಟ್ಟು ಇವಾಗ ನಾನು ಸಬ್ಬಕ್ಕಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿರ್ತೀನಿ. ಆ ಸಬ್ಬಕ್ಕಿನ ಇದಕ್ಕೆ ಹಾಕ್ತೀನಿ. ಇದಕ್ಕೆ ನೀವು ಬೇಕು ಅಂತ ಅಂದರೆ ಬೇಕಾದ್ರೆ ಬೀನ್ಸ್ನ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಇದರಲ್ಲಿ ಸಬ್ಬಕ್ಕಿ ಒಂದೇ ಹಾಕ್ತಾ ಇರೋದು. ಸಬ್ಬಕ್ಕಿ ಹಾಕಿಬಿಟ್ಟು ಎಲ್ಲ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ದಪ್ಪುಪ್ಪನ್ನ ಹಾಕಿ, ದಪ್ಪುಪ್ಪು ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೆಂದಿರುತ್ತೆ. ಮತ್ತು ಸೊಪ್ಪಿಗೆ ತೊಗರಿಬೇಳೆಗೆ ಉಪ್ಪಿನ ಅಂಶ ಚೆನ್ನಾಗಿ ಹಿಡಿದಿರುತ್ತೆ. ಸೊ ಅದಕ್ಕಾಗಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಸಾಂಬಾರು ಮಾಡುವಾಗ ಸ್ವಲ್ಪ ರುಚಿ ನೋಡಿಕೊಂಡು ನಾವು ಮತ್ತೆ ಇನ್ಕ್ಲೂಡ್ ಮಾಡ್ಕೋಬೋದು ಉಪ್ಪನ್ನ. ಇದಕ್ಕೆ ಮತ್ತೆ ಉಪ್ಪು ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಮುಳುಗೋ ಥರ ನೀರನ್ನ ಹಾಕಬೇಕಾಗತ್ತೆ. ಸೊ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ, ಸ್ವಲ್ಪ ಮುಳುಗೋ ಥರ ನೋಡ್ಕೊಂಡು ನೀರು ಹಾಕಿ. ಅತಿ ನೀರು ಹಾಕಿದ್ರೂ ಹೊರಗಡೆ ಬರೋ ಸಾಧ್ಯತೆ ಇರುತ್ತೆ. ನೀವು ನೋಡಿಕೊಂಡು ನೀರು ಹಾಕಿ, ಅತಿ ನೀರು ಹಾಕೋಕೆ ಹೋಗಬೇಡಿ. ಸ್ವಲ್ಪ ಸೊಪ್ಪು ಮುಳುಗೋ ಥರ ನೀರನ್ನ ಹಾಕಿಬಿಟ್ಟು ಸೊ ಇದನ್ನು ಮುಚ್ಚಿಬಿಡಿ. ಸೊ ಇದು ಬಂದು ನೀವು 2 ವಿಷಲ್ನ ಕೂಗಿಸೋದ್ರಿಂದ ಬೇಳೆ ಚೆನ್ನಾಗಿ ಬೆಂದಿರುತ್ತೆ. ತೊಗರಿಬೇಳೆ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಸಾಂಬಾರು ಅಷ್ಟೇ ಚೆನ್ನಾಗಾಗಿರುತ್ತೆ. ಕೆಲವೊಂದು ತೊಗರಿಬೇಳೆ ಬೆಂದೇ ಇದ್ದರೆ ಸಾಂಬಾರು ಚೆನ್ನಾಗಿ ಆಗೋದಿಲ್ಲ. 1-2 ವಿಷಲ್ ಕೂಗಿಸ್ಬಿಟ್ರೆ ಪರ್ಫೆಕ್ಟಾಗಿ ತೊಗರಿಬೇಳೆ ಚೆನ್ನಾಗಿ ಬೆಂದಿರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಫೈನಲಾಗಿ ಪ್ರೆಷರ್ ಎಲ್ಲ ಆಗಿದೆ. ಸೊ ಇವಾಗ ನಾನು ಮುಚ್ಚಳನ್ನು ತೆಗಿತಾ ಇದ್ದೀನಿ. ಇವಾಗ ನಾನು
ಕೆಲವೊಂದು ಸ್ವಲ್ಪ ನೀರು ಇರೋದನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ತೊಗರಿಬೇಳೆ ಮತ್ತು ನೀರನ್ನ ಸಪ್ರೇಟ್ ಮಾಡಬೇಕು. ಸೊ ಇವಾಗ ಸಾಂಬಾರು ಮಾಡೋದಕ್ಕೆ ಅಂತೇಳಿ ಸ್ವಲ್ಪ ಆರೋದಕ್ಕೆ ಇಡಬೇಕು. ಇದನ್ನು ನಾನು ಈ ರೀತಿ ಡಿವೈಡ್ ಮಾಡ್ತೀನಿ. ಸೊ ರುಬ್ಕೋಬೇಕಾಗಿರೋದ್ರಿಂದ ತೊಗರಿಬೇಳೆ ಮತ್ತು ಸಬ್ಬಕ್ಕಿ ಏನು ಬೇಯಿಸ್ಕೊಂಡಿದ್ವಿ ಅದು ಸಪ್ರೇಟ್ ಮಾಡಬೇಕು, ನೀರನ್ನೇ ಸಪ್ರೇಟ್ ಮಾಡಬೇಕು. ಸೊ ನಾನು ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಅಂದರೆ ಪ್ಲೇಟ್ನ ಮುಚ್ಚಿಬಿಟ್ಟು ನೀರನ್ನ ಸೋಸ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬೇಳೆನೂ ಒಂಚೂರು ಬರ್ದಿಲ್ದಿರಂಗೆ ನೀಟಾಗಿ ನೀರೆಲ್ಲ ಕೆಳಗಡೆ ಇಳ್ಕೊಳ್ಳುತ್ತೆ. ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಈ ರೀತಿ ಮಾಡಿ. ಸೊ ನೀವು ಬೇಕು ಅಂತಂದರೆ ಬೀನ್ಸ್ ಹಾಕಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಹಾಕಿ ಇಲ್ಲ ಬೇರೆ ಇದೇ ಸೊಪ್ಪಲ್ಲಿ ನೀವು ಬೇರೆ ಥರ ಸೊಪ್ಪನ್ನ ಹಾಕಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಫೈನಲಾಗಿ ನಾನು ಸೊಪ್ಪು ಸಪ್ರೇಟಾಗಿ ಒಗ್ಗರಣೆ ಹಾಕೋದಕ್ಕೆ ಅಂತೇಳಿ ಸಪ್ರೇಟಾಗಿ ಎತ್ತಿಡ್ಕೊಳ್ತಾ ಇದ್ದೀನಿ. ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಸಪ್ರೇಟಾಗಿ ಎತ್ತಿಡ್ಕೋಬೇಕು. ನೀವು ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಎಷ್ಟು ಬೇಕಾದಷ್ಟು ಎತ್ತಿಡ್ಕೋಬೇಕಾಗತ್ತೆ. ಸೊ ನಾನು ಸ್ವಲ್ಪ ಎತ್ತಿಡ್ಕೊಳ್ತಾ ಇದ್ದೀನಿ ಪಲ್ಯ ಮಾಡೋದಕ್ಕೆ ಅಂತ ಹೇಳಿ. ಸೊ ಒಬ್ಬೊಬ್ಬರು ಬಸ್ಸಾರು ಅಂತ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರೆ. ಸೊ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನಾನು ಯಾವುದೇ ಥರದ ಸ್ಕಿಪ್ ಮಾಡ್ದಿಲ್ದಂಗೆ ಎಡಿಟ್ ಮಾಡ್ದಿಲ್ದಂಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ನೀವು ಕೊನೆ ತನಕ ವಿಡಿಯೋ ನೋಡಿ. ಸೊ ನಿಮಗೂ ಸಹ ಬಸ್ಸಾರು ಮಾಡೋದೊಂದು ಐಡಿಯಾ ಬರುತ್ತೆ. ಐಡಿಯಾ ಅಂತ ಅಂದರೆ ಯಾರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಈಗ ಸಾಂಬಾರು ಪ್ರಿಪೇರ್ ಮಾಡೋದಕ್ಕೆ ಕೆಲವೊಂದು ಮಸಾಲೆ ಐಟಮ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾನು ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನೋಡ್ಕೊಂಬನ್ನಿ. ಸೊ ಅದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ಸಹ ನೋಡ್ಕೊಂಬನ್ನಿ. ಈಗ ನಾನೊಂದು ಬಾಣಲಿ ಇಟ್ಟಿದ್ದೀನಿ. ಆ ಬಾಣಲಿಗೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ಮೇಲೆ ಇದಕ್ಕೊಂದು 2 ಸ್ಪೂನ್ ಜೀರಿಗೆ ಮತ್ತು 1 ಸ್ಪೂನ್ ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬಸ್ಸಾರು ಮಾಡುವಾಗ ನಾವು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ರುಚಿನೇ ಬೇರೆ ಅಂತಲೇ ಹೇಳ್ಬೋದು. ಇವಾಗ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಊರ ಕಡೆ ಏನು ಮಾಡ್ತಾರೆ ಅಂತ ಅಂದರೆ ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇದನ್ನೆಲ್ಲ ಕೆಂಡದಲ್ಲಿ ಸುಟ್ಟು ಮಾಡ್ತಾರೆ, ತುಂಬ ರುಚಿಯಾಗಿರುತ್ತೆ. ಸೊ ಇವಾಗ ನಾವು ಗ್ಯಾಸ್ ಇರೋದ್ರಿಂದ ನಾವು ಈ ರೀತಿ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡ್ತಾಯಿದ್ದೀವಿ. ಸೊ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಈರುಳ್ಳಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಹಾಕಿಬಿಟ್ಟು ಸಹ ಫ್ರೈ ಮಾಡ್ತಾಯಿದ್ದೀನಿ. ಸೊ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಆದಷ್ಟು ನಾನು ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡೆ ಮಾಡಬೇಕಾಗುತ್ತೆ. ಇವಾಗ ಅದಕ್ಕೆ ಒಣಮೆಣ್ಸಿನ್ಕಾಯಿ ನೀವು ಖಾರ ನೋಡಿಕೊಂಡು ಒಣಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಮತ್ತು ಟೊಮೆಟೊನು ನಾನು 1 ಟೊಮೆಟೊ ತೊಗೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಹುಣಸೆಹಣ್ಣು ಸ್ವಲ್ಪ ಮತ್ತು ಟೊಮೆಟೊ ಸ್ವಲ್ಪ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ. ನೀವು ಬೇಕು ಅಂತ ಅಂದರೆ ಟೊಮೆಟೊನೇ ಹಾಕೋದಾದರೆ 2 ಟೊಮೆಟೊ ಹಾಕಿ, ಹುಣಸೆಹಣ್ಣು ಹಾಕ್ತೀನಿ ಅನ್ನೋದಾದರೆ 1 ಟೊಮೆಟೊ ಇಲ್ಲ ಬರೀ ಹುಣಸೆಹಣ್ಣು ಹಾಕ್ತೀನಿ ಅಂದರೆ ಹುಣಸೆಹಣ್ಣು ಹಾಕ್ಬೋದು. ಬಟ್ ನಾನು 2 ಇನ್ಕ್ಲೂಡ್ ಆಗಿ ಹಾಕ್ತಾಯಿದ್ದೀನಿ. ಸೊ ಟೊಮೆಟೊ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿನೂ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನೀವು ತೆಂಗಿನ ತುರಿ ಹಾಕಬೇಕಾಗತ್ತೆ. ತೆಂಗಿನಕಾಯಿ ಅಂತಂದರೆ ಇದು ಸ್ವಲ್ಪ ನಾವು ಅದು ಕಾಯಿ ಹೊಡೆದಾಗ ಏನಾಗಿದೆ ಸ್ವಲ್ಪ ಕೊಬ್ಬರಿ ಥರನೇ ಬಂತು. ಇನ್ನೇನು ಮಾಡೋದು ಅದನ್ನೇ ಹಾಕ್ತೆ. ತುಂಬ ಚೆನ್ನಾಗಿರುತ್ತೆ ಈ ಥರನೂ ಕಾಯಿ ಹಾಕಿದ್ರೆ. ನೀವು ನಾರ್ಮಲಾಗಿ ಕಾಯಿ ತುರಿ ಏನಿರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬಟ್ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ನಾನು, ಚೆನ್ನಾಗಿರುತ್ತೆ. ಇದಕ್ಕೆ ಬರೀ ನೀವು ಹುಣಸೆಹಣ್ಣು ಬೇಕಾದ್ರೆ ಹುಣಸೆಹಣ್ಣು ಹಾಕ್ಬೋದು, ಇಲ್ಲ ನಾವು ಜೊತೆಗೆ ಟೊಮೆಟೊ ಹಾಕ್ತೀನಿ ಅಂದರೆ ಹುಳಿಯಾಗಿ ಇನ್ನೂ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ನಾವು ಸ್ವಲ್ಪ 1 ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ನಾವು ಇಂಗ್ರೀಡಿಯೆಂಟ್ಸ್ನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಎಣ್ಣೆಯಲ್ಲಿ ಸೊ ಈಗ ಸ್ಟವ್ನ ಆಫ್ ಮಾಡಿದ್ದೀನಿ. ಸ್ವಲ್ಪ ಕಂಪ್ಲೀಟಾಗಿ ಆರೋದಕ್ಕೆ ಬಿಡಬೇಕು. ಸೊ ಇದು ಕಂಪ್ಲೀಟ್ ಆರಿದ ಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇವಾಗ ಫೈನಲಾಗಿ ಅದು ಫುಲ್ ಕಂಪ್ಲೀಟಾಗಿ ಆರಿದೆ. ನಾವು ಆರಿದ ಮೇಲೆ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಆರದೇನೆ ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕೋದ್ರಿಂದ ಏನಾಗುತ್ತೆ ಜಾರ್ ಬ್ಲೇಡ್ ಹೋಗುತ್ತೆ. ಅದಕ್ಕಾಗಿ ಆರಿದ ಮೇಲೆ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ರುಬ್ಕೊಂಡ್ವಿ ಅದನ್ನು ಮಾತ್ರ ಫಸ್ಟಿಗೆ ರುಬ್ಕೊಳ್ಳಿ. ಅದು ನುಣ್ಣ ಆದಮೇಲೆ ನಾವು ತೊಗರಿ ಬೇಳೆ ಏನು ಬೇಯಿಸ್ಕೊಂಡಿದ್ವಿ ಅದನ್ನು ರುಬ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನುಣ್ಣಗೆ. ಸೊ ನೋಡ್ತಾ ಇರ್ಬೋದು ನೀವೀಗ ನಾನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದೆ. ಇದಕ್ಕೆ ನಾನು ತೊಗರಿಬೇಳೆ ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಏನು ಬೇಯಿಸ್ಕೊಂಡಿದ್ದೆ ಇವಾಗ ಇದಕ್ಕೆ ಆ್ಯಡ್ ಮಾಡಿಕೊಂಡು ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ.
ಸೊ ನೀವು ನೋಡ್ತಾ ಇರ್ಬೋದು ಈಗ ನಾನು ಫೈನಲಾಗಿ ರುಬ್ಕೊಂಬಂದೆ. ಸೊ ಇವಾಗ ಏನು ಮಾಡ್ತೀರಾ, ಇದಕ್ಕೇನೆ ನಾವು ಸಾಂಬಾರು ಪುಡಿ ನೀವೇನು ಮಾಡಿರ್ತೀರ ಇಲ್ಲ ನೀವು ಯಾವ ಸಾಂಬಾರು ಪುಡಿ ಬಳಸ್ತೀರ ಇದಕ್ಕೆ 2ರಿಂದ 3 ಸ್ಪೂನ್ ಸಾಂಬಾರು ಪುಡಿ ಹಾಕಬೇಕಾಗತ್ತೆ. ಸೊ ನೀವು ಖಾರ ನೋಡಿಕೊಂಡು ಖಾರ ಜಾಸ್ತಿ ತಿಂತೀನಿ ಅಂತ ಅಂದರೆ ಒಂದು ಅರ್ಧ ಸ್ಪೂನ್ ಜಾಸ್ತಿ ಹಾಕಿ, ಇಲ್ಲ ಕಮ್ಮಿ ಅನ್ನೋದಾದರೆ ಸೊ ನೀವು ನೋಡಿಕೊಂಡು ಹಾಕಿ. ನಾನು ಬಂದು 2.5 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಅಂದರೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ. ಸೊ ನೀವೀಗೆ ರುಬ್ಬಿ ಮಾಡ್ಬೋದು, ಇಲ್ಲ ಸಾಂಬಾರು ಜೊತೆಗೆ ಈ ಥರ 1-2 ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೋಬೋದು. ಬಟ್ ಅದಕ್ಕಿಂತ ಈ ರೀತಿ ರುಬ್ಕೊಳ್ಳುವಾಗಲೇ ನಾವು 1-2 ಸ್ಪೂನ್ ಸಾಂಬಾರು ಪುಡಿ ಹಾಕಿಬಿಟ್ರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಸೊ ಈಗ ಫೈನಲಾಗಿ ನಮ್ಮದು ರುಬ್ಬಿದೆಲ್ಲ ಆಯಿತು. ಇವಾಗ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಒಗ್ಗರಣೆ ಹಾಕೋಣ. ಈಗ ನಾನೊಂದು ಪಾತ್ರೆ ಇಟ್ಟಿದ್ದೀನಿ. ಸೊ ಪಾತ್ರೆ ಕಾದ ಮೇಲೆ ಇದಕ್ಕೊಂದು 2ರಿಂದ 3 ಸ್ಪೂನ್ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಇದಕ್ಕೆ ಸಾಸಿವೆನ ಹಾಕ್ಕೊಳ್ಳಿ. ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕಬೇಕು. ಹಸಿ ಕರಿಬೇವು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಸಿ ಕರಿಬೇವನ್ನ ಹಾಕಿ ಮತ್ತು ಕಟ್ ಮಾಡ್ಕೊಂಡಿರುವಂಥ ಒಂದು ದಪ್ಪ ಸೈಜಲ್ಲಿರುವಂಥ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಒಗ್ಗರಣೆಗೆ ಅಂತ, ಅದನ್ನು ಹಾಕಿಬಿಟ್ಟು ಈಗ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾವು ಏನೆಲ್ಲ ರುಬ್ಕೊಂಡಿದ್ವಿ ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಸೊ ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿ ಇದಕ್ಕೆ ನೀವು ನೋಡಿಕೊಂಡು ನೀರನ್ನ ಹಾಕಬೇಕಾಗತ್ತೆ. ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಬೇಕು. ನಾನು ಜಾಸ್ತಿ ನೀವು ಗಟ್ಟಿನೂ ಮಾಡಬಾರ್ದು ತೆಳ್ಳಗೂ ಮಾಡಬಾರ್ದು, ಮೀಡಿಯಮ್ ಆಗಿರಬೇಕು. ಅತಿ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ. ಸ್ವಲ್ಪ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡಬೇಕು. ನೀವೇನು ಸಪ್ರೇಟಾಗಿ ನೀರು ಎತ್ತಿಟ್ಕೊಂಡಿದ್ದೀರ ಆ ನೀರನ್ನ ನಾನು ಬಂದು ಜಾರಿಗೆ ಏನೆಲ್ಲ ಮಸಾಲೆ ಇದೆ ಅದೆಲ್ಲ ಅದಕ್ಕೇ ನೀರು ಹಾಕಿಬಿಟ್ಟು ಸೊ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೀರನ್ನ. ಸೊ ನನಗೆ ಎಷ್ಟು ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡೆ, ನೀವು ನೋಡ್ತಾ ಇರ್ಬೋದು. ಸೊ ಅತಿ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ, ಸ್ವಲ್ಪ ತೆಳ್ಳಗಿರಬೇಕು. ಸೊ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ, ಅಂದರೆ ರುಚಿ ಮಾಡ್ತಾಯಿದ್ದೀನಿ ಉಪ್ಪು ಸಪ್ಪೆ ಎಲ್ಲ. ಸೊ ನನಗೆ ಸಪ್ಪೆ ಅನಿಸಿದ್ರಿಂದ ನಾನು ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾವತ್ತೇ ಆಗಲಿ ನೀವು ಉಪ್ಪು ಹಾಕೋದಕ್ಕಿಂತ ಮುಂಚೆ ನೀವು ನೋಡಿಕೊಂಡು ಉಪ್ಪು ಹಾಕಿ. ಏಕೆಂದರೆ ನಾವು ತೊಗರಿಬೇಳೆ ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಸೊ ಟೇಸ್ಟ್ ಮಾಡಿಬಿಟ್ಟು ನೀವು ಉಪ್ಪನ್ನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಒಂದ್ಸತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ. ಸೊ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡಿ. ಸೊ ಅದ್ರ ಪಾಡು ಅದು ಕುದೀತಾ ಇರುತ್ತೆ. ಅಷ್ಟರೊಳಗಡೆ ನಾನು ಪಲ್ಯನ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದು ಕಡೆ. ಸೊ ಪಲ್ಯನ ಯಾವ ರೀತಿ ಮಾಡ್ತೀನಿ ಅಂತೇಳಿ ಸೊ ಹಾಗೆ ನೋಡ್ಕೊಂಬನ್ನಿ. ಸಿಂಪಲ್ಲಾಗಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ತಿನ್ನೋದಕ್ಕಂತೂ ಬಿಸಿ ಬಿಸಿ ಮುದ್ದೆಗೆ ಈ ಥರ ರೆಸಿಪಿ ಮಾಡ್ಕೊಂಡು ತಿಂದರೆ ಇದ್ರ ಮುಂದೆ ಊಟ ಬೇರೆ ಇನ್ನೇನಿಲ್ಲ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಅದೇ ಬಾಣಲಿ ಇವಾಗ ಏನೆಲ್ಲ ಹುರಿದಿಟ್ಕೊಂಡೆ ನೋಡಿ ಅದೇ ಬಾಣಲಿಗೆ ನಾನು ಪಲ್ಯ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಬಂದು 1-2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಜಾಸ್ತಿ ಎಣ್ಣೆ ಹಾಕ್ತಾಯಿಲ್ಲ, ಯಾಕೆಂತಂದರೆ ಈ ಬಾಣಲಿಲೇ ಸ್ವಲ್ಪ ಎಣ್ಣೆ ಇರೋದ್ರಿಂದ ಜಾಸ್ತಿ ನಾನು ಕಮ್ಮಿನೇ ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ, ಸ್ವಲ್ಪನೇ ಹಾಕೋದು. ಈಗ 1-2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ 1 ಸ್ಪೂನ್ ಸಾಸಿವೆನ ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಬೇಡ, ಅರ್ಧ ಸ್ಪೂನ್ ಸಾಸಿವೆ ಹಾಕ್ಬಿಟ್ಟು ಇದಕ್ಕೆ ನಾನು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕ್ಬಿಟ್ಟು ಜಸ್ಟ್ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕಬೇಕಾಗತ್ತೆ. ಸೊ ಒಗ್ಗರಣೆಗೆ ನಾವು ಈರುಳ್ಳಿ ಮತ್ತು ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋದಕ್ಕಿಂತ ಈ ರೀತಿ ಒಗ್ಗರಣೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಈರುಳ್ಳಿನೂ ಸಹ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೀವು ಖಾರ ನೋಡಿಕೊಂಡು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಬೋದು. ಸೊ ನನ್ನ ಮಕ್ಕಳು ಸಹ ಸೊಪ್ಪು ತಿಂತಾರಂತೇಳಿ ನಾನು ಸ್ವಲ್ಪ ಖಾರ ಕಡಿಮೆ ಮಾಡ್ತಾಯಿದ್ದೀನಿ. ನಾನು ಬಂದು ಒಂದು ಮೆಣಸಿನ್ಕಾಯಲ್ಲಿ 2 ಭಾಗ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೋಡ್ಕೊಂಡು ನೀವು ಆ್ಯಡ್ ಮಾಡ್ಬೋದು ಮೆಣಸಿನ್ಕಾಯಿ. ಮತ್ತು ಇದಕ್ಕೆ ನಾನು ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಸೊ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ತೆಂಗಿನಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಹಸಿ ತೆಂಗಿನಕಾಯಿ ಹೋಗಿ ಸ್ವಲ್ಪ ಕೊಬ್ಬರಿ ಥರ ಆಗಿದೆ, ಚೆನ್ನಾಗಿರುತ್ತೆ ಆದ್ರೂ. ಬಟ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಣ್ಣ ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸೊ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಏನು ಎತ್ತಿಟ್ಕೊಂಡಿರ್ತೀವಲ್ಲ ಸೊ ಪಲ್ಯ ಮಾಡೋದಕ್ಕೆ ಸೊಪ್ಪನ್ನ ಅದಕ್ಕೆ ಇವಾಗ ಇದಕ್ಕೆ ಆ್ಯಡ್ ಮಾಡಬೇಕು. ಇಷ್ಟೇ ಸಿಂಪಲ್ಲಾಗೆ ಮಾಡ್ಬೋದು. ಸೊ ಇಷ್ಟೇ ಪಲ್ಯ ಒಗ್ಗರಣೆ ಮಾಡೋದು. ಇದನ್ನು ಹಾಕ್ಬಿಟ್ಟು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಎಲ್ಲ ಹೊಂದ್ಕೊಳ್ಳೋ ಥರ ಫ್ರೈ ಮಾಡಿಕೊಂಡ್ರೆ ಸೊ ಪಲ್ಯನೂ ಸಹ ರೆಡಿ ಆಯಿತು.
ಸೊ ನೋಡಿದ್ರೆ ಎಲ್ಲ ಫೈನಲಿಗೆ. ಸೊ ಪಲ್ಯನೂ ರೆಡಿ ಆಯಿತು. ಸೊ ನಾನು ಅಷ್ಟರೊಳಗಡೆ ಮತ್ತೆ ಪಲ್ಯನೂ ರೆಡಿ ಆಯಿತು, ಸಾಂಬಾರು ಕುದೀತಾ ಇರುತ್ತೆ. ಈಗ ನಾನು ಮುದ್ದೆ ಮಾಡೋದಕ್ಕೆ ಅಂತೇಳಿ ಮುದ್ದೆಗೆ ಇಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಎಷ್ಟು ಚೆನ್ನಾಗಿ ಕುದಿಬೇಕು, ನೊರೆ ಎಲ್ಲ ಕಮ್ಮಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ. ಇಲ್ಲ ನೊರೆ ಹಾಗೆ ಇದ್ರೆ ಏನಾಗುತ್ತೆ, ಸಾಂಬಾರು ಚೆನ್ನಾಗಿ ಬೆಂದಿಲ್ಲ ಅಂದರೆ ಹಸಿ ಇರುತ್ತೆ. ಚೆನ್ನಾಗಿ ಅದೆಲ್ಲ ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ಸಾಂಬಾರು ಇನ್ನೂ ಚೆನ್ನಾಗಿರುತ್ತೆ. ಸೊ ಈಗ ಸಾಂಬಾರು ಆಯಿತು, ಪಲ್ಯನೂ ಆಯಿತು. ಈಗ ಒಂದು ಕಡೆ ಮುದ್ದೆನೂ ಇಟ್ಟಿದ್ದೀನಿ. ಸೊ ಮುದ್ದೆ ಬೇಯೋಷ್ಟರೊಳಗಡೆ ನಾನು ಕೆಲವೊಂದು ಸಿಂಕಲ್ಲಿ ಪಾತ್ರೆ ಎಲ್ಲ ಇದೆ. ಸೊ ಪಾತ್ರೆನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಅಂದರೆ ತೊಳೆದಾಕಬೇಕು. ಹಾಗೆಯೇ ನಾನು ಅಡುಗೆ ಮನೆಗೆ ಬಂದುಬಿಟ್ರಂತೂ ಅಡುಗೆ ಮಾಡಿಕೊಂಡೆ ಕೆಲವೊಂದು ಹಾಗೆ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಪಾಪು ಮಲ್ಕೊಂಡಿದ್ದಾನೆ. ಸೊ ಪಾಪು ಮಲ್ಕೊಂಡಿದ್ದಾನೆ ನೋಡ್ಕೊಂಡು ಹೀಗೆ ನನ್ನ ಕೆಲಸಗಳು ಈ ರೀತಿ ಇರುತ್ತೆ. ಸೊ ಮಕ್ಕಳಿದ್ರೆ ಈ ಥರ ಸ್ವಲ್ಪ ಮಕ್ಕಳು ನೋಡಿಕೊಂಡು ಈ ಥರ ಕೆಲಸ ಮಾಡಬೇಕು ಅಂತಂದರೆ ಕಷ್ಟ. ಸೊ ಏನೂ ಮಾಡೋಕ್ಕಾಗಲ್ಲ, ಈ ರೀತಿ ಮ್ಯಾನೇಜ್ ಮಾಡ್ಕೊಂಡು ಮಾಡಲೇಬೇಕು. ಸೊ ನಮ್ಮ ಲಿಖಿತ್ ಅವ್ರ ಪಾಪ ಜೊತೆ ಎಲ್ಲೋ ಅಜ್ಜಿ ಮನೆಗೆ ಹೋಗಿದ್ಲು. ಸೊ ಅದು ಬೇಗ ಎಲ್ಲ ನಾನು ಮಾಡ್ಕೊಳ್ತಾ ಇದ್ದೀನಿ ಪಾಪು ನೋಡಿಕೊಂಡು. ಸೊ ಈ ರೀತಿ ನನ್ನ ದಿನಚರಿ ಈ ಥರ ಇರುತ್ತೆ. ನನ್ನ ನೈಟ್ ರೂಟೀನ್ ಹೀಗಿರುತ್ತೆ. ಸೊ ಫೈನಲಾಗಿ ಆಯಿತು. ಇವಾಗ ಡಿನ್ನರ್ಗೆಲ್ಲ ಪ್ರಿಪೇರ್ ಮಾಡಾಯಿತು. ಇವಾಗ ನಾವು ಊಟವನ್ನು ಮಾಡೋದು ಒಂದು ಬಾಕಿ ಇದೆ. ಇವಾಗ ನೋಡ್ತಾ ಇರ್ಬೋದು ಬಿಸಿ ರಾಗಿ ಮುದ್ದೆ, ಅದ್ರ ಜೊತೆಗೆ ಬಸ್ಸಾಂಬಾರು, ಪಲ್ಯ ಈ ಥರ ಬಡಿಸ್ಕೊಂಡು ಊಟ ಮಾಡಿದ್ರೆ ರುಚಿನೇ ಬೇರೆ ಅಂತಲೇ ಹೇಳ್ಬೋದು. ಸೊ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ರೆಸಿಪಿ ನೀವು ಟ್ರೈ ಮಾಡಿ ಅಂತ ಹೇಳಿ ಇವತ್ತಿನ ವಿಡಿಯೋ ನಾನು ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ಬೋದು. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತೇಳಿ ಇವತ್ತಿನ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.